ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಅಂತೂ ನಿಮ್ಮ ಹಠಾನೇ ಸಾಧಿಸ್ತಾ ಇದ್ದೀರಾ. ಸಾರಿ ಸರ್, ನಿಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದೀನಿ. ಕಮಿಷನರ್ ಫೋನ್ ಮಾಡಿದ್ರು, ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ರು. ಹೇಳಿ, ಈಗ ನಾನೇನು ಮಾಡಬೇಕು? ಏನೂ ಇಲ್ಲ ಸರ್, ಒಂದೇ ಒಂದು ಸಾರಿ ಬಂದು ಆ ಡೆಡ್ ಬಾಡಿ ಮುಖ ನೋಡ್ಬಿಡಿ. ಇಟ್ಸ್ ಮೈ ರಿಕ್ವೆಸ್ಟ್. Okay, I'll be there within an hour. It's very kind of you, sir. One minute, officer. ನೋಡ್ಲೇಬೇಕಾ? Yes, sir. Please. Sir. ಇವನು ನಿಮ್ಮ ಮಗ ರವಿ ತಾನೆ? ನೋ ನೋ ಸರ್, ದಯವಿಟ್ಟು ಸರಿಯಾಗಿ ನೋಡಿ. ಇವನು ನಿಮ್ಮ ಮಗ ರವಿ. ಇವನು ನನ್ನ ಮಗ ಖಂಡಿತ ಅಲ್ಲ. ಇವನು ನಿಮ್ಮ ಮಗ ರವಿನೇ. ನಿಮ್ಮ ಮಗನ ಮಗ ಅಂತ ಯಾಕೆ ಒಪ್ಕೋತಾ ಇಲ್ಲ? ಆಫೀಸರ್, ಇವನು ನನ್ನ ಮಗ ಆಗಿದ್ದ ತಾನೆ ಒಪ್ಕೊಳ್ಳೋದಕ್ಕೆ. ನನ್ನ ಮಗನ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ. ಅವನು ಕ್ಯಾಲಿಫೋರ್ನಿಯಾದಲ್ಲಿದ್ದಾನೆ. ಅಲ್ಲಿ ಅವನು ಓದ್ತಾ ಇದ್ದಾನೆ. ಬ್ರಿಲಿಯಂಟ್ ಸ್ಟೂಡೆಂಟ್ ಅವನು. ಬೇರೆ ಯಾವನಾದ್ರೂ ಆಗಿದ್ರೆ ಗನ್ ಇಟ್ಟುಬಿಟ್ಟು ಸತ್ಯ ಹೇಳಿಸ್ಬಿಡ್ತಾ ಇದ್ದೆ. ಏಯ್, ಯಾರೋ ಇವನು? ಏಯ್, ಯಾರೋ ನೀನು? ನಿನ್ಗೆ ಅಪ್ಪ ಅಲ್ವೇನೋ, ಅಮ್ಮ ಅಲ್ವೇನೋ? ಹೋಗೋ ಹೋಗೋ. ಬೇವರ್ಸಿ ಊರಿಗೆ ಹೇಳಿರೋನು. ಯಾಕೆ ನನ್ ತಲ್ಕಡಿದೆ ಅನ್ಕೊಂಡಿದ್ಯಾ? ಹೆಣ ಜೊತೆ ಮಾತಾವನೆ, ಇವನು ಹುಚ್ಚಿಡಿದೆ ಅನ್ಕೊಂಡಿದ್ಯಾ? ನಾನು ಮನಸ್ಸು ಮಾಡಿದ್ರೆ ಹೆಣದ ಬಾಯಿನೂ ಬಿಡಿಸ್ಬಿಡ್ತೀನಿ, ಗೊತ್ತಾ? ನೋಡಿ ನೋಡಿ ಸರ್, ನೋಡಿ ಸರ್ ಹೇಗೆ ಮಲಗಿದೆ ನೋಡಿ. ಹಸುಗೋಸ್ಕರ ಮಲಗಿದೆ ಅಂತ ಸರ್. ನೋಡಿ, ಇನ್ನೋಸೆಂಟ್ ಫೇಸ್. ಆದ್ರ ಆ ಮುಖದಿಂದ ಕ್ರೌರ್ಯ, ಹಿಂಸೆ ಎಲ್ಲ ಇದೆ. ಲೋಫರ್ಸ್ ಇಂಥವ್ರಿಗೆ ಅಪ್ಪ ಅಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಯಾವುದೂ ಇರೋದಿಲ್ಲ. ಕೆಲವು ಸಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂಥವ್ರಲ್ಲಿ ಕ್ರೌರ್ಯ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಅಪ್ಪ ಅಮ್ಮ ನಡತೆ ಸರಿ ಇರೋದಿಲ್ಲ. ಅಪ್ಪ ಒಂದ್ ಕಡೆ, ಅಮ್ಮ ಒಂದ್ ಕಡೆ ಬೇರೆ ಬೇರೆ ಸಂಬಂಧ ಇಟ್ಕೊಂಡಿರ್ತಾರೆ. ಇಲ್ಲ, ಇವ್ ಅಪ್ಪ ಅಮ್ಮನ ಬಿಟ್ಟು ಹೋಗಿರ್ಬೇಕು. ಇಲ್ಲ, ಯಾವುದೋ ಅನೈತಿಕವಾದ ಸಂಬಂಧಕ್ಕೆ ಹುಟ್ಟಿದ ಪಾಪಿಗೆ ಕಸದ ಬುಟ್ಟಿಯಲ್ಲಿ ಬಿಸಾಕಿ ಹೋಗಿರ್ತಾರೆ. ಬೇವರ್ಸಿಗಳು ಇವ್ರ ಕ್ಯಾರೆಕ್ಟರ್ ಎಲ್ಲ ಅಟ್ಯಾಚ್ಮೆಂಟ್ ಇರಲ್ಲ. ಅದಕ್ಕೆ ಇಂಥ ದೇಶದ್ರೋಹದ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇವನು ಅನಾಥ ಶವ. ಇವನು ಹಿಂದೂ ಮುಂದೆ ಹೇಳೋರು ಕೇಳೋರು ಯಾರೂ ಗತಿ ಇಲ್ಲ. ಒಬ್ಬ ಗಂಡಸ್ ಕುಡ್ದವನಾಗಿದ್ರೆ ಈ ರೀತಿ ಮಾಡ್ತಾ ಇರ್ಲಿಲ್ಲ. ಒಳ್ಳೆ ಕೆಲಸ ಮಾಡಿ ಸತ್ತಿದ್ರೆ ಗೌರವದಿಂದ ಶವ ಸಂಸ್ಕಾರ ಮಾಡ್ಬೋದಾಗಿತ್ತು. ಆದ್ರೆ ಇವನು ಬಂದಿದ್ದೆ ಊರ್ ಜನ ಶಾಂತಿ ನೆಮ್ಮದಿನ ಹಾಳು ಮಾಡೋದಕ್ಕೆ, ಮೂತಿ ಜನರ ಪ್ರಾಣನ ಬಲಿ ತಗೊಳ್ಳೋದಕ್ಕೆ. ಇಂಥವನಿಗೆ ಸರ್ಕಾರಿ ದುಡ್ಡಲ್ಲಿ ಶವ ಸಂಸ್ಕಾರ ಮಾಡೋದು ನನಗಿಷ್ಟ ಇಲ್ಲ. ಇನ್ನೊಂದು ಕ್ಷಣ ಈ ಹೆಣ ನನ್ನ ಕಣ್ಮುಂದೆ ಇರಬಾರ್ದು. ತಗೊಂಡೋಗಿ ತಿಪ್ಪೆ ಬಿಸಾಕಿ ಹೋಗಿ. ಆಫೀಸರ್, ಇವನೇ ನನ್ನ ಮಗ. ಇವನ ಅನಾಥ ಅಲ್ಲ, ಇವನು ಭಿಕಾರಿನೂ ಅಲ್ಲ, ಅನೈತಿಕ ಸಂಬಂಧ ಕೊಡ್ತವನು ಅಲ್ಲ. ನಾನು ನನ್ನ ಹೆಂಡತಿ ಹೆತ್ತು ಪ್ರೀತಿಯಿಂದ ಸಾಕಿ ಸಲಹಿತ ಮಗ. ಇವನೇ ನನ್ನ ಮಗ ರವಿ. ಯಾಕೋ ಹೀಗೆ ಮಾಡ್ದೆ ರವಿ? ಸಾರಿ ಸರ್, ನಿಮ್ಮಿಂದ ಸತ್ಯ ಹೊರಗೆ ಬರಲಿ ಅಂತ ಈ ರೀತಿ ಮಾತಾಡಬೇಕಾಯ್ತು. ಐ ಆಮ್ ಸಾರಿ. ಮಿಸ್ಟರ್ ತ್ರಿಪಾಠಿ, ವಾಟ್ ಈಸ್ ದಿಸ್? ನನಗೂ ಒಂದು ಅರ್ಥ ಆಗ್ತಿಲ್ಲ. ನನ್ನ ಮಗ ಬಹಳ ಒಳ್ಳೆಯವನು, ಬಹಳ ಇನ್ನೋಸೆಂಟ್, ತುಂಬಾ ಡೀಸೆಂಟ್ ಆಗಿದ್ದ. ಅವನಿಗಿಂತ ಸಾವು. ಈ ಪ್ರಶ್ನೆನ ನನಗೆ ನಾನೇ ಮೊನ್ನೆಯಿಂದ 1000 ಸಲ ಕೇಳ್ಕೊಂಡಿದ್ದೀನಿ. ಸರ್, ರವಿ ಮತ್ತು ನಿಮ್ಮ ಸಂಬಂಧ
ಹೇಗಿತ್ತು? ಚೆನ್ನಾಗೇ ಇತ್ತು. ನಾವು ಯಾವತ್ತೂ ಅಪ್ಪ ಮಗನ ಥರ ಇರಲಿಲ್ಲ, ಫ್ರೆಂಡ್ಸ್ ಥರನೇ ಇದ್ವಿ. ಅವನು ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದ. ಕಾಶ್ಮೀರದಲ್ಲಿ ಹಿಂದೂಗಳಿಗಾಗ್ತಿದ್ದ ಅನ್ಯಾಯದ ವಿರುದ್ಧವಾಗಿ ಹೋರಾಡ್ತಿದ್ದ. ಯಾರು ಅವನು ಬ್ರೈನ್ ವಾಶ್ ಮಾಡಿದ್ರು, ಯಾವಾಗ ಅವನು ಈ ದೇಶದ್ರೋಹಿ ಗುಂಪು ಜೊತೆ ಸೇರ್ಕೊಂಡು ನನಗೊಂದು ಗೊತ್ತಾಗ್ತಿಲ್ಲ. ದೇಶ ಪ್ರೇಮಿಯಾಗಿ ಸಾಯ್ಬೇಕಾದವನು ದೇಶದ್ರೋಹಿಯಾಗಿ ಸತ್ತ. ಇಂಥವನು ನನ್ನ ಮಗ ಅಂತ ಯಾವ ಬಾಯಲ್ಲಿ ನಾನು ಹೇಳಬೇಕಾಗಿತ್ತು? ಯಾವ ಮುಖ ಇಟ್ಕೊಂಡು ನಾನು ಬಂದು ಬಾಡಿನ ತಗೊಂಡು ಹೋಗ್ಬೇಕಾಗಿತ್ತು? ನೀವೇ ಹೇಳಿ ಸರ್. ಸಮಾಧಾನ ಮಾಡ್ಕೊಳ್ಳಿ ತ್ರಿಪಾಠಿ, ಸಮಾಧಾನ ಮಾಡ್ಕೊಳ್ಳಿ. ಮೊದಲನೇ ಮಗನ್ನ ಹೆಂಡ್ತಿನ ಜಮ್ಮುಲ್ಲಿ ಟೆರರಿಸ್ಗಳು ನಡೆಸಿದ ಬಾಂಬ್ ದಾಳಿಲಿ ಕಳ್ಕೊಂಡೆ. ಇನ್ನು ಉಳ್ಕೊಂಡಿದ್ದ ಒಬ್ಬ ಮಗ, ಅವನು ಟೆರರಿಸ್ಟ್ ಅನ್ನೋ ಹೆಸರಲ್ಲಿ ಪೊಲೀಸ್ ಎನ್ಕೌಂಟ್ರಲ್ಲಿ ಸತ್ತಿದ್ದಾನೆ. ಹೇಗೆ ಸರ್ ಸಮಾಧಾನ ಮಾಡ್ಕೊಳ್ಳಿ? ನಾನು ಬದುಕಿದ್ದು ಸತ್ ಹಾಗೆ. ಅವನು ಸತ್ತ ನೋವಿಗಿಂತ ಜಾಸ್ತಿ ಅವನು ಟೆರರಿಸ್ಟ್ ಅನ್ನ ಲೇಬಲ್ ಹಚ್ಕೊಂಡು ಸತ್ತಿದಾನಲ್ಲ, ಅದು ನನ್ನ ಲೈಫ್ ಲಾಂಗ್ ಕಾಡುತ್ತೆ. ನನ್ನ ಗೆಳೆಯರಿಗೆ, ನನ್ನ ಕೊಲೀಗ್ಸ್ಗೆ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಹೇಳ್ತಿದ್ದೆ. ಆದರೆ ನನ್ನ ಮಗನೇ ದೇಶದ್ರೋಹಿ ಆಗ್ತಾನೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಈ ಆಘಾತನ, ಅವಮಾನನ ನನ್ನ ಕೈಯಿಂದ ಸಹಿಸ್ಕೊಳಕ್ಕಾಗಲಿಲ್ಲ. ಇದೇ ಕಾರಣಕ್ಕೋಸ್ಕರ ನಾನು ನನ್ನ ಮಗನ ಹೆಣನ್ನ ತಗೊಂಡು ಹೋಗಕ್ಕೆ ಬರಲಿಲ್ಲ ಸರ್. ಮಿಸ್ಟರ್ ತ್ರಿಪಾಠಿ, ಇಟ್ಸ್ ಆಲ್ ಓವರ್ ನೌ. ನೋ, ಇಲ್ಲ, ಇದು ಅಂತ್ಯ ಅಲ್ಲ, ಆರಂಭ. ನೋಡಿ ಮಿಸ್ಟರ್ ಪ್ರತಾಪ್, ನನ್ನ ಮಗನಂತ ಇನ್ನೋಸೆಂಟ್ ಹುಡುಗನ ಮನಸ್ಸನ್ನ ಕೆಡಿಸಿ ಇಂಥ ಕೂಪಕ್ಕೆ ತಳ್ತಾ ಇರೋ ದೇಶದ್ರೋಹಿಗಳು ಯಾರು ಅಂತ ಕಂಡು ಹಿಡಿದು ಅವರ ಸರ್ವನಾಶ ಮಾಡಿ, ಅಷ್ಟೇ ಅಲ್ಲ, ಭಯೋತ್ಪಾದನೆ ಮಾಡ್ತಾ ಇರೋ ಆ ಭಯೋತ್ಪಾದಕರ ಗುಂಪನ್ನ ಕಂಡು ಹಿಡಿದು ಸುಟ್ಟು ಬೂದಿ ಮಾಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಯಾಕಂದ್ರೆ ಈ ತರ ಇನ್ನೋಸೆಂಟ್ಗಳು ಇನ್ನು ಮುಂದೆ ಬಲಿಯಾಗೋದು ಬೇಡ, ಪ್ಲೀಸ್. ಆಯ್ತು ಸರ್. ಅಮ್ಮ, ನಾನು ಬರ್ತೇನೆ. ಅಲ್ಲ ಕಣೋ, ಇವತ್ತು ನೀನ್ ಹುಟ್ಟಿದಬ್ಬ, ಉಪವಾಸ ಹೋಗ್ತೀನಂತೆಲ್ಲ. ಒಂದ್ ನಿಮಿಷ ಇರೋ, ತಿಂಡಿ ತಂದ್ಬಿಡ್ತೀನಿ. ಅಮ್ಮ ಪ್ಲೀಸ್, ನಂಗೆ ಲೇಟ್ ಆಯ್ತು, ನಾ ಹೊರಡ್ತೀನಿ. ಹೋಗ್ಲಿ, ಈ ಸ್ವೀಟ್ ಆದ್ರೂ ತಿನ್ಬಿಟ್ಟು ಹೋಗ್ತೀಯಾ? ಸರಿ, ನೀನೇ ತಿನ್ಸ್ಬಿಡು. ಎಳೆ ಮಗು ನೀನು. ಪ್ರತಾಪ್, ನೀನ್ ದಾರಿಲಿ ಹೋಗ್ತಾ ದೇವಸ್ಥಾನದ ಹತ್ರ ನನ್ನ ಡ್ರಾಪ್ ಮಾಡ್ಬಿಡು. ನಿನ್ ಹೆಸರಿನಲ್ಲಿ ಇವತ್ತು ಪೂಜೆ ಮಾಡಿಸ್ತಾ ಇದ್ದೀನಿ. ಸರಿ, ಸ್ವಲ್ಪ ಬೇಗ ಬಾ. ಇರೋ, ಪೂಜೆ ಸಾಮಾನು ತಂದ್ಬಿಡ್ತೀನಿ. ಹಲೋ. ಶಬ್ಬಾಷ್. ಹೇಳೋ ಶೆಟ್ಟಿ. ಒಪ್ಪದೆ ಬಿಡೋ ನಿನ್ನ. ನಮ್ಮಿಬ್ಬರು ಚಾಲೆಂಜ್ ಅಲ್ಲಿ ನೀನೇ ಗೆದ್ಬಿಟ್ಟೆ. ಆ ತ್ರಿಪಾಠಿ ಒಪ್ಪದೆ ಇದ್ದಿದ್ರೆ ಆ ಹೆಣದ ಬಾಯ್ಲು ಹೇಳಿಸ್ಬಿಡ್ತಿದ್ದೆ, ಇವನೇ ನಮ್ಮ ಅಪ್ಪ ಅಂತ. ಸರಿ ಹೇಳೋ. ನೀನ್ ಫೋನ್ ಮಾಡಿದ ಅದಕ್ಕಲ್ಲ ಅಂತ ನನಗ್ ಗೊತ್ತು. ಬೇಗ, ಟೈಮ್ ಆಯ್ತು. ಯಾಕೆ ಅಷ್ಟೊಂದು ಅರ್ಜೆಂಟಾ? ನಿನ್ಗಲ್ವೋ. ಆಫ್ಟರ್ ಆಲ್ ಆ ಹುಡುಗನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ದೆ ನಿನಗೆ ದೊಡ್ಡ ಸಾಹಸ ಅನ್ಕೋಬೇಡ. ಇದು ಬರೀ ಸ್ಯಾಂಪಲ್. ಈ ಸ್ಯಾಂಪಲ್ಗೆ ನಾನೊಬ್ಬ IAS ಆಫೀಸರ್ ಮಗನ ರೆಡಿ ಮಾಡಿರ್ಬೇಕಾದ್ರೆ ನನ್ನ ನೆಟ್ವರ್ಕ್ ಹೇಗಿರ್ಬೋದು ಅಂತ ಯೋಚನೆ ಮಾಡು. ಹೈ ಲೆವೆಲ್ ಗವರ್ಮೆಂಟ್ ಅಫಿಷಿಯಲ್ಸ್ ಲಿಂಕ್ ಬೆಳೆಸ್ಕೊಂಡಿದ್ದೀನಿ. ಬರೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾನೇ ನನ್ನ ಕೈನಲ್ಲಿ ಕಂಟ್ರೋಲ್ ಮಾಡ್ತೀನಿ. ನೀನು ಇನ್ನೊಂದು ಜನ್ಮ ಎತ್ ಬಂದ್ರು ನನ್ನನ್ನು ಅಳ್ಳಾಡ್ಸಕ್ಕಾಗಲ್ಲ. ನಿನಗೋಸ್ಕರ ಇನ್ನೊಂದು ಜನ್ಮ ಬೇಕಾಗಿಲ್ವೋ? ಈ ಜನ್ಮದಲ್ಲೇ ನಿನ್ ಲೆಕ್ಕನ ಚುಕ್ತಾ ಮಾಡ್ತೀನಿ. ಅಂದ್ರೆ ನನ್ನನ್ನೇ ಮೇಲೆ ಕಳಿಸ್ಬಿಡ್ತೀಯಾ? ನೀನ್ ಆಗ್ಲೇ ಆಕಾಶದಲ್ಲಿ ಹಾರಾಡ್ತಾ ಇದ್ಯಾ. ನಿನ್ನ ಮೇಲೆ ಕಳ್ಸಲ್ಲ ಕಣೋ, ಪಾತಾಳಕ್ ತುಳಿತೀನಿ. ಹೋಗೋಣ. ಪ್ರತಾಪ್, 5 ನಿಮಿಷ ನೀನು ಬಂದು ಹೋಗು. ಅಮ್ಮ, ಡ್ರಾಪ್ ಮಾಡು ಒಂದೇ ಡ್ರಾಪ್ ಮಾಡಿದ್ದೀನಿ. ಡ್ಯೂಟಿ ಅವರ್ಸ್ ಅಲ್ಲಿ ಜೀಪಲ್ಲಿ ಕೂರ್ಸ್ಕೊಂಡ್ ಬಂದಿದೆ ತಪ್ಪು. ಇನ್ನು ದೇವಸ್ಥಾನ ಬೇರೆ ಬಾ ಅಂತ್ಯಾ? ಆಯ್ತಪ್ಪ, ಯಾವಾಗ ನೋಡಿದ್ರು ರೂಲ್ಸು ಅಂತಿರ್ತೀಯ. ಸರಿ ಬಿಡು. ಅಯ್ಯೋ ಅಮ್ಮ, ಬೇಜಾರ್ ಮಾಡ್ಕೊಬೇಡ. ನಿನ್ ಸಮಾಧಾನಕ್ಕೋಸ್ಕರ ಇಲ್ಲಿಂದ ನಮಸ್ಕಾರ ಹಾಕ್ಬಿಡ್ತೀನಿ. ಅಪ್ಪ ಪರಮಾತ್ಮ ಕಾಪಾಡು. ಹಾಯ್ ಸರ್. ಇಲ್ಲೂ ಬಿಡ್ಲಿಲ್ವಲ್ರಿ ನೀವು? ಇವತ್ ನನ್ ಬರ್ಡೇ ಸರ್, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೆ. ಇವ್ರು ನಿಮ್ ತಾಯಿಯವರ? ಹೌದು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕೀರ್ತಿ ಅಂತ, ಪ್ರೆಸ್ ರಿಪೋರ್ಟರ್.
ನೀವು ಕೂಡ ದೇವಸ್ಥಾನಕ್ಕೆ ಬಂದ್ರ? ಹೌದು, ಇವತ್ತು ಇವಂದು ಹುಟ್ಟಿದಬ್ಬ, ಪೂಜೆ ಮಾಡ್ಸೋಣ ಅಂತ. ಓ ಐ ಸಿ, ಹ್ಯಾಪಿ ಬರ್ತ್ಡೇ ಸರ್. ಯಾಕೆ ಸರ್ ಸೇಮ್ ಟು ಯು ಅಂತ ಹೇಳಲ್ವಾ? ಅಮ್ಮ, ಪೂಜೆ ಮುಗಿಸ್ಕೊಂಡು ಆಟೋದಲ್ಲಿ ಮನೆಗೆ ಹೋಗು. ಅಯ್ಯೋ, ಆಟೋ ಏಕೆ? ನನ್ ಗಾಡಿನೇ ಇದೆಯಲ್ಲ, ಬನ್ನಿ ಡ್ರಾಪ್ ಮಾಡ್ತೀನಿ. ಆಯ್ತಮ್ಮ.